We are having vada pav. So let's go. ನಾವು 2 ಗಂಟೆಗೆ ಒಳಗೆ ಹೋಗಿದ್ದು ಅಕ್ಷರಧಾಮ್ ಟೆಂಪಲ್ಗೆ. ಅಲ್ಲಿ ಫೋನು ಅಲೋ ಇಲ್ಲ, ಏನು ಅಲೋ ಇಲ್ಲ. ಈ ಘಾಟಿಯಾ ಎಲ್ಲಿದ್ದೀವಿ? ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 3 ಇನ್ ಅಹಮದಾಬಾದ್. ಸೌಂಡ್ ನೋಡಿ ಎಷ್ಟು ಸೌಂಡ್ ಇದೆ. ಇವತ್ತು ಮೀರಾದಿಗೆ ಕೆಲಸ ಇದೆ. ಸೊ ಮೀರಾದಿ ಬದಲು ಇವತ್ತು ಅವ್ರ ಫ್ರೆಂಡ್ ನನ್ನ ಜೊತೆ ಬರ್ತಾ ಇದ್ದಾರೆ. ಸ್ಟೇ ಟ್ಯೂನ್ಡ್. ನನಗೆ ಗುಜರಾತಿ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ, ಬಟ್ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡ್ತೀವಿ. ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೋಡೋಕ್ಕೆ ಸ್ಟೇ ಟ್ಯೂನ್ಡ್. ಆಲ್ಸೋ ಈ ಕುರ್ತಾ ನೆನ್ನೆ ನಾನು ಶಾಪ್ ಮಾಡಿದ್ದು, ಬಟ್ ಈ ಮೀರಾದಿ ಸ್ವಲ್ಪ ದೊಡ್ಡ ಸೈಜೇ ತಗೋ ಇದು ನೀರಿಗೆ ಹಾಕಿದ್ಮೇಲೆ ಚಿಕ್ಕಾಗುತ್ತೆ ಅಂತ ದೊಡ್ಡ ಸೈಜ್ ತೊಗೊಂಡು ಇದು ಲೂಸು ಥರ ಕಾಣಿಸ್ತಾ ಇದೆ. ಮೊದಲೇ ನಾನು ಲೂಸು. ಯಾ ನಮ್ಮ ಟೈಮ್ ಸರಿ ಇಲ್ವಾ ಅಂತ ಒಂದು ಕಡೆ ಹೋದ್ವಿ. ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು, ಗಾಡಿ ಪಾರ್ಕಿಂಗ್ ಇರಲಿಲ್ಲ. ಇಲ್ಲಿ ಸ್ವಾತಿ ಸ್ನ್ಯಾಕ್ಸ್ ಅಂತ ಹುಡ್ಕೊಂಡು ಬಂದ್ವಿ, ಇದು ಕ್ಲೋಸ್ ಆಗಿದೆ. ಮತ್ತೆ ಹೋಗ್ಬೇಕೆಲ್ಲಾದರೂ. ಬ್ಯಾಡ್ ಟೈಮಿಂಗ್ ನಮ್ಮದು, ಎಲ್ಲೂ ಏನೂ ಸಿಗ್ತಾ ಇಲ್ಲ. ಸೊ ಈಗ ಪ್ರಿಫರೆನ್ಸ್ ಬಿಟ್ಟು ನಾರ್ಮಲ್ ಏನು ಸಿಗುತ್ತೋ ಅದು ತಿನ್ಕೊಂಡು ವಿಲ್ ಗೋ ಸಿ ದ ಪ್ಲೇಸಸ್ ಅಂತ ವಿ ಆರ್ ಗೋಯಿಂಗ್. ಅಲ್ಲಿ ಇಲ್ಲಿ ಹುಡುಕಿ ಮತ್ತೆ ಆನ್ ದ ವೇ ಇಲ್ಲಿ ಜೈ ಭವಾನಿ ಅಂತ ಇದು ಫೇಮಸ್ ಅಂತೆ ವಡಾಪಾವ್ಗೆ. ಸೊ ವಡಾಪಾವ್ ತಿನ್ನೋಕ್ಕೆ ಬಂದ್ವಿ. ಆ್ಯಕ್ಚುಲಿ ಗುಜರಾತಿ ಕ್ಯೂಸಿನ್ ಟ್ರೈ ಮಾಡಬೇಕಿತ್ತು, ಬರೀ ಸೌತ್ ಇಂಡಿಯನ್ನೇ ಕಾಣಿಸ್ತಾ ಇದೆ. ನಾವು ಹೋಗೋ ಪ್ಲೇಸಿಗೆ ಇಷ್ಟೊತ್ತಲ್ಲಿ ಹೋಗಬೇಕಿತ್ತು, ಬಟ್ ಮೀರಾದಿಗೆ ಒಂದು ಸ್ವಲ್ಪ ಶೂಟಿಗೆ ಹೆಲ್ಪ್ ಮಾಡಬೇಕಿತ್ತಂತ ಅವ್ರು ಸಲೂನ್ಗೆ ಹೋಗಿ ಬಂದಿದ್ದಲ್ವಾ. ಸೊ ಇಲ್ಲೇ ನಮಗೆ 11 ಆಗೋಗಿತ್ತು, ಬಟ್ ನಾವು ಹೋಗಿದ್ದ ಪ್ಲೇಸಲ್ಲಿ ಸಿಗಲೇ ಇಲ್ಲ. ಸೊ ಇವಾಗ ಇಲ್ಲಿಗೆ ಬಂದು ಇವಾಗ ಆರ್ಡರ್ ಮಾಡಿದ್ದೀವಿ. ಇವಾಗ 11:30. ನಾವು ತಿನ್ಕೊಂಡು ಹೊರಡೋ ಅಷ್ಟರಲ್ಲಿ 12 ಆಗುತ್ತೆ ಆಲ್ಮೋಸ್ಟ್. ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಲಂಚ್. ಸೊ ಐ ಡೋಂಟ್ ನೋ ಹೌ ಮೈ ಡೇ ಗೋಸ್, ಬಟ್ ಸ್ಟೇ ಟ್ಯೂನ್ಡ್. We are having vada pav. नहीं चाहिए केचप, नहीं चाहिए. ಸೊ ನಾವಿವಾಗ ಅಡಾಲಜ್ ವಾವ್ ಸಾರಿ ನಂಗೆ ಓದಕ್ಕೆ ಬರ್ತಾಯಿಲ್ಲ, ಬಟ್ ಅದು ಗುಜರಾತಿಲಿದೆ. ಹಿಂಗೆ ಈ ವೇಯಲ್ಲಿ ಹೋಗ್ತಾ ಇದ್ದೀವಿ. ಸೊ ವಿಲ್ ಗೋ ದೇರ್ ಆ್ಯಂಡ್ ಶೂಟ್. ಸೊ ವಿ ಆರ್ ಅಟ್ ಅಡಾಲಜ್ ಸ್ಟೆಪ್ ವೆಲ್, ಏನೋ ಅಡಾಲಜ್ ವಾವ್ ಅಂತಾರಂತೆ. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. ಇಲ್ಲಿ ಫುಲ್ ಲೈಕ್ ರೈಟ್ ನೌ ಇಟ್ ಲುಕ್ಸ್ ಲೈಕ್ ದಿಸ್, ಬಟ್ ನೋಡುವ. ಫಸ್ಟ್ ಟಿಕೆಟ್ ತೊಗೊಳ್ಬೇಕು, ಆಮೇಲೆ ವಿ ಶುಡ್ ಗೋ ಇನ್. ಅಡಾಲಜ್ ಸ್ಟೆಪ್ ವೆಲ್ದು ಇನ್ನೊಂದು ನೇಮ್ भूल गई. नहीं दूसरी नाम ಹೇಳ್ಬೇಕಂತ ಬಾಯಲ್ಲಿತ್ತು, ಮರ್ತೋಯ್ತು. ಸಾರಿ ಗೈಸ್. ರಡ್ಡಾಬಾಯಿ ವಾವ್ಡಿ. ಸೊ this is how it is. ಇಂದ ಎಂಟ್ರಿ ಆದ್ವಿ. ಇಲ್ಲಿ ನೋಡಿ ಕೆಳಗೇನೂ ಇದೆ. ಸ್ಟೆಪ್ಸ್ ಇದೆ. Let's go. मेरा दी की फ्रेंड को इतना तकलीफ दे रही हूँ मैं. ವಾಟರ್ ಇದೆ, ಎಷ್ಟು ಜನ ಇದ್ದಾರೆ. ಪಿಕ್ಚರ್ಸ್ ಅಂತ ರ್ಯಾಂಡಮ್ ಆಗಿ ಐ ಮೆಟ್ ಸಮ್ 2 ತಮಿಳ್ ಬಾಯ್ಸ್. ಅವ್ರನ್ನ ಕೇಳಿ ಫೋಟೋ ತಗೊಂಡೆ, ಬಿಕಾಸ್ ಚೆನ್ನಾಗಿ ಫೋಟೋ ಬೇಕಿತ್ತು ನನಗೆ. ಹಾಯ್ சொல்லுங்க. wait, time to shine.
हाँ nice. First click panna, it didn't come out good. Now it's this time. The pakla. Hopefully this will come out good, and then we'll get our payment. इतना तकलीफ तो दिया मैंने आपको, तकलीफ दिया मैंने ऐसे, इतना सच तो नहीं बताने का. So basically इस step well ಅಲ್ಲಿ basically this was a well. You can see ಎಷ್ಟು deep ಇದೆ, ಎಷ್ಟು deep ಇದೆ. ಒಂದಷ್ಟು ಒಳ್ಳೆ ಫೋಟೋಸ್ ವಿಡಿಯೋಸ್ ಸಿಕ್ತು and we met 2 new people. So yeah, so let's go to another new place. ನಾವು ಬಂದಿದ್ದು 11:30ಗೆ. ಸೊ ಇವಾಗ ಆಲ್ರೆಡಿ ಟೈಮ್ 1:32 hours ಆಯಿತು, ಬಿಕಾಸ್ ತುಂಬ ಜನ ಟೂರಿಸ್ಟ್ಸ್ ಇದ್ದರು ಮತ್ತು ಸ್ಕೂಲ್ ಮಕ್ಳಿಗೂ ಇಲ್ಲೇ ಟ್ರಿಪ್ ಕರ್ಕೊಂಡು ಬಂದಿದ್ರು. ಸೊ 2 hours ಆಯಿತು. ಆ್ಯಂಡ್ ಆಲ್ಸೋ ಐ ವಾಂಟೆಡ್ ಟು ಟೇಕ್ ನೈಸ್ ಪಿಕ್ಚರ್ಸ್ ಅಲ್ಲಿ ವೆಲ್ ಮುಂದೆ. ಏನೋ ಒಂದು ತಕ್ಕ ಮಟ್ಟಿಗೆ ಬಂದಿದೆ ಬಿಕಾಸ್ ಲೈಟ್ ಇರಲಿಲ್ಲ, ಬಟ್ ಸ್ಟಿಲ್ ನಂದು ಫ್ಲ್ಯಾಶ್ ಲೈಟ್ ಯೂಸ್ ಮಾಡಿ, ಅಂದರೆ ಈ ಲೈಟ್ ಯೂಸ್ ಮಾಡಿಕೊಂಡು ಐ ಟುಕ್ ಪಿಕ್ಚರ್ಸ್, ಚಂದ ಬಂತು. ಸೊ ನೆಕ್ಸ್ಟ್ ಇವಾಗ ನಾವು ಅಕ್ಷರ್ಧಾಮ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. One eternity later. ನಾವು 2 ಗಂಟೆಗೆ ಒಳಗೆ ಹೋಗಿದ್ದು ಅಕ್ಷರ್ಧಾಮ್ ಟೆಂಪಲ್ಗೆ. ಅಲ್ಲಿ ಫೋನು ಅಲೋ ಇಲ್ಲ, ಏನೂ ಅಲೋ ಇಲ್ಲ. ಸೊ ಇವಾಗ ಟೈಮ್ 5:50, ಅಂದರೆ 3.5 hours ಇನ್ಸೈಡ್ ದ ಟೆಂಪಲ್. ಬರೀ ಟೆಂಪಲ್ ಇರಲಿಲ್ಲ, ಅಷ್ಟು ಬ್ಯೂಟಿಫುಲ್ ಇತ್ತು ಗೊತ್ತಾ ಟೆಂಪಲ್ ಅಟ್ಮಾಸ್ಫಿಯರ್. ಆ್ಯಂಡ್ ಆಲ್ಸೋ ಒಳಗಡೆ ಎಕ್ಸಿಬಿಷನ್ ಇತ್ತು, ಲೈಕ್ ಅಬೌಟ್ ದ ಲೈಫ್ ಸ್ಟೋರಿ ಆಫ್ ಸ್ವಾಮಿನಾರಾಯಣ್. ಎಲ್ಲನೂ ಸಕ್ಕಾಗಿತ್ತು, ಲೈಕ್ ಮಸ್ತ್ ಅನಿಸ್ತಿತ್ತು. ಲೈಕ್ ವಿತೌಟ್ ಫೋನ್ ಎಷ್ಟು ಪೀಸ್ಫುಲ್ ಇತ್ತು ಅಂದರೆ, ಲೈಕ್ ಇದು ರೆಕಾರ್ಡ್ ಮಾಡ್ಬೇಕು, ಅದು ರೆಕಾರ್ಡ್ ಮಾಡ್ಬೇಕು ಅನ್ನೋ ಟೆನ್ಷನ್ ಒಂದಿರಲಿಲ್ಲ. ಆ್ಯಂಡ್ ಬಟ್ ಪ್ಲೇಸ್ ವಾಸ್ ಸೋ ಬ್ಯೂಟಿಫುಲ್. ಐ ವಾಸ್ ಲೈಕ್ we could have recorded a bit and I would have showed you guys anta. But if you guys are visiting Ahmedabad, don't miss coming here. Sakkadagitu, like it is captured. I can't explain you guys how beautiful it was, but yeah. Ivaga where are we going? Kakariya Lake. The half a day like what we did, ಫಸ್ಟು ಒಂದು ವೆಲ್ ನೋಡಿದ್ವಿ, ಆಮೇಲೆ ಒಂದು ಸಕ್ಕದಾಗಿರೋ ದೇವಸ್ಥಾನ ನೋಡಿದ್ವಿ. ಇವಾಗ 1 hour ಫಾರ್ ಕಾಕರಿಯಾ ಲೇಕ್. ಸೊ ಲೆಟ್ಸ್ ಗೋ. ಸೊ ಬೆಳಗ್ಗೆ ನಾವು ಘಾಟಿಯಾ ಅಂತ ಏನೋ ಒಂದು ಡಿಶ್ ಇದೆ ಅಂತ, ಅದನ್ನು ಟ್ರೈ ಮಾಡಬೇಕಿತ್ತು, ಬಟ್ ಸಿಗಲಿಲ್ಲ. ಸೊ ಇವಾಗ ಆನ್ ದ ವೇ ವಿ ಹ್ಯಾವ್ ಸ್ಟಾಪ್ಡ್ ಹಿಯರ್ ಟು ಹ್ಯಾವ್, ಇಲ್ಲಿ ಆನ್ ದ ವೇ. ये घाटिया है, घाटिया. दिस इज जलेबी. ओह ये क्या है? कड़ी. हाँ कड़ी कड़ी. ये इधर कड़ी. और ये मिर्ची और ये चटनी. मैंगो भी है ना, और कुकुम्बर. ये सलाद है. अभी कैसे करना है आप टीच करो. बस ऐसे ही कहीं भी आपको हाँ, ओके. जिसके साथ कोई कैसा लगे उसके साथ खाओ. बज्जी तरह ने, बट विदाउट ಮೆಣಸಿನಕಾಯಿ. ಇದು ಫಾಫ್ಡಾ, ಇದು ಫಾಫ್ಡಾ सिमिलर है. एक ही लोड का है. ब्रदर एंड सिस्टर टाइप्स. बस मैं भी आ जाती हूँ इधर ही, आपके साथ बैठती हूँ. अभी आप अकेले बोर हो जाएगी ना? आगे अकेले बैठती हूँ. अभी बोल. गेट नंबर 7 पे ना बहुत अच्छा सा अम्यूजमेंट पार्क है, वहाँ पे जाना. आपको जाना है ना, मुझे तो नहीं जाना है गेट नंबर 7. पर वहाँ पे बड़े भी जा सकते हैं. क्यों? क्योंकि तुमको जाना है इसलिए, है ना? ऐसा नहीं है. आपको नहीं जाना है तो नहीं चलेंगे. अरे मेरे को जाना है, पर बड़े भी जा सकते हैं. नहीं, आपको नहीं जाना है तो हम नहीं. मेरे को जाना है.
बट हमको नहीं जाना है। बट मेरे को जाना है। आपको जाना है तो जाएंगे। मेरे को जाना है। आपको जाएंगे तो जाएंगे। मेरे को जाना है। ओके जाएंगे। उधर क्या क्या मिलता है? उधर मिनी आइसक्रीम मिलती है, फिर मिनी तेरी जैसी? हाँ। ओके। मेरे से भी मिनी। तेरे से भी मिनी। और फिर वहाँ पे आग बुझाने का होता है, फिर आर्मी लोग कैसे ट्रेन होते हैं वो सिखाते हैं। हाँ। और फिर वहाँ पे तो बड़ा होके क्या होता है? आई डोंट नो व्हाट टू डू। ओके। और फिर वहाँ पे एक पुलिस स्टेशन भी है। हाँ, आपको हम उधर दे के आएंगे। और फिर रख लो करके। एक बड़ी सी होको की शॉप भी है आइसक्रीम खाने के लिए। क्या है? बड़े होको की शॉप और हॉस्पिटल भी है। ओके। आपको एडमिट करके आएंगे हम। और मेरे को आधी चीजें फिर याद नहीं है क्या क्या है और सच्ची में याद नहीं है। ठीक है। और वहाँ पे शायद से आधी चीजें बंद होगी। ओके ओके। ऊर्जा को हम छोड़ के जाएंगे अभी। नहीं। यस। तू मेरा बेइज्जती करके उधर चली गई। मैं तेरे लिए बैक साइड बैठी और तू फ्रंट को गई। तो हम नहीं जाएंगे अभी गेट 7। मैंने तो आपको बोला था आजा फ्रंट में। ना। बोला था मैंने आपको। ना 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 हाँ? ना 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 ना। हाँ बोला था, पूछ लो। ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇಲ್ಲಿ ಏನ್ ನೀರಿದೆಯಲ್ಲ ಕಾಕರಿಯ ಲೇಕಲ್ಲಿ, ಸೊ ಇಟ್ಸ್ ನಾಟ್ ಒರಿಜಿನಲ್ ಮಳೆ ಬಿದ್ದು ಇರೋ ನೀರಲ್ಲ, ಅದು ಡ್ರೈ ಅಪ್ ಆದ್ಮೇಲೆ ನರ್ಮದಾ ಡ್ಯಾಮ್ ಇಂದ ಇಲ್ಲಿ ಏನಾ, ಸೊ दैट इज द थिंग। ಸೊ ಅಲ್ಲಿ कुछ समझ में नहीं आया उनका, आपने क्या बोला, पर उन्होंने हाँ कर दी। मैं कन्नड़ा में बोली ना इसीलिए। हम एलिदीवी काकरिया। तो ये क्या है? गेट नंबर 7। ಲಾಸ್ಟ್ ಟೈಮ್ ನಾನು ಮೀರಾದಿ ಚೆನ್ನಾಗಿ ತಿಂದಿದ್ವಿ, ಅದು ನೆನಪಿಸ್ಕೊಂಡು ಈಗ ಟ್ರೈನಲ್ಲಿ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಜಾಸ್ತಿ ಜನ ಇಲ್ಲ, 25 ಜನವರೆಗೂ ಆದರೆ टिकट्स ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ ಗೋಯಿಂಗ್ ಇನ್ टॉय ट्रेन। ऊर्जा आपको विंडो सीट चाहिए? विंडो सीट ಬೇಕಂತ ಅವಳಿಗೆ। अभी आप साउंड करना है, ठीक है? रेडी? 3 टनल के पास है। आएगी टनल दूसरी है। चालू है अभी पॉज किया था। अब हमने चालू नहीं की वीडियो, अब चालू नहीं है तो अभी चालू की। रेडी? वरना क्या वीडियो बनाएंगे हम? रेडी? 3, 2, 1। कैसा था टॉय ट्रेन? अच्छा था। अभी क्या किसका अर्जेंट है? ठंड लग रही है। ठंड लग रही है। ಸೊ ನಾವು ಡಿನ್ನರ್ ಮಾಡೋಕ್ಕೆ ವಿ ಹ್ಯಾವ್ ಕಮ್ ಟು ದ ಎಗ್ಸ್ ಪ್ಲೇಸ್. ಆ್ಯಕ್ಚುಲಿ ಮೀರಾದಿ ಎಗ್ ತಿನ್ನಲ್ಲ, ಸೊ ಮೀರಾದಿ ಕಿಡ್ಸ್ ಆಲ್ಸೋ ಓಂಟ್ ಈಟ್ ಬಿಕಾಸ್ ಐ ಆಮ್ ಹಿಯರ್. ನನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಲುಕಸ್ ಊರ್ಜಾ ಅಷ್ಟು ದೂರ ಕೂತಿದ್ದಾಳೆ. ಸೊ ಇವಾಗ ಡಿನ್ನರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ 11 ನಾವು.
ಆ್ಯಂಡ್ ಇವತ್ತಿನ ಡೇ ವಾಸ್ ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್ ಅಮೇಝಿಂಗ್ ಇತ್ತು. ಮೋಸ್ಟ್ಲಿ ಬಿಕಾಸ್ ಆಫ್ ದ ಅಕ್ಷರಧಾಮ್ ಟೆಂಪಲ್ ನಾವೇನು ಹೋಗಿದ್ವಲ್ಲ, ಅಲ್ಲಿ ದ ವ್ಯೂ, ದ ಪೀಸ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಇಟ್ ವಾಸ್ ಅಮೇಝಿಂಗ್. ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಗ್ಲಿಮ್ಸ್ ಆದರೂ ಹಾಕ್ತಿದ್ದೆ. ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಒಂಥರ ಎಂಟರ್ ಆಗ್ತಿದ್ದಂಗೆ ಆ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇನ್ ಕೇಸ್ ಇಫ್ ಯು ಗೈಸ್ ಆರ್ ವಿಸಿಟಿಂಗ್, ಡೋಂಟ್ ಫರ್ಗೆಟ್ ಟು ವಿಸಿಟ್ ಅಕ್ಷರಧಾಮ್ ಟೆಂಪಲ್. ಆಮೇಲೆ ಇವತ್ತಿನ ಡೇ ವಾಸ್ ಅಮೇಝಿಂಗ್. ಅದಾದ್ಮೇಲೆ कारके क्या था वो? अहमदाबाद. नहीं वो तो हम गए थे ना वॉकिंग पे, लाइट इटकोंड निंतिದೆ मगु पापाची. क्या था वो? अभी आया ना. ऐसे कुछ था. हाँ, तो ಯಾವುದೋ ಒಂದು ಲೇಕ್, ಸಾರಿ ನೇಮ್ ಮರ್ತೋದೆ, ಆಲ್ರೆಡಿ ಹೇಳಿದ್ದೀನಿ. ಸೊ ಅಲ್ಲೂ ಕೂಡ ವಾಕಿಂಗ್ ವಾಸ್ ಪೀಸ್ಫುಲ್. ದೆನ್ ವಿ ವೆಂಟ್ ಆನ್ ಅ ಟಾಯ್ ಟ್ರೈನ್. ಎವ್ರಿಥಿಂಗ್ ವಾಸ್ ಅಮೇಝಿಂಗ್. ಸೊ ದಿಸ್ ಕ್ಯೂಟಿ ವಾಸ್ ಆಲ್ಸೋ ವಿತ್ ಅಸ್. ಶಿ ಲೈಕ್ಸ್ ಹೋಲ್ಡಿಂಗ್ ಲೈಟ್. ಇವಾಗ ನನಗೆ ಕಮೆಂಟ್ ಮಾಡಬೇಡಿ ಮಗು ಕೈ ಲೈಟ್ ಇರಿಸಿದೆ ಅಂತಲ್ಲ, ಅವಳಿಗೆ ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದಾಳೆ. ಇಲ್ಲಾಂದ್ರೆ ನಾನು ಇದೇ ಲೈಟ್ ಯೂಸ್ ಮಾಡ್ತಿದ್ದೆ. So that's it for today guys. Thanks so much for watching. Don't forget to like, share, comment and subscribe to my YouTube channel. Love. Bye bye.